ಜಯಪ್ರಕಾಶ್ ಹೆಗಡೆ ಅವರು ಈ ಒಂದು ಜಾತಿ ಗಣತಿ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಕೆಲವು ಕಡೆ ಸಮೀಕ್ಷೆಯನ್ನ ಮಾಡಲಾಗಿಲ್ಲ, ಕೆಲವು ನ್ಯೂನತೆಗಳು ಇರಬಹುದು, ಅದನ್ನ ಒಪ್ಕೊಳ್ತೀವಿ ಅಂತ ಜಯಪ್ರಕಾಶ್ ಹೆಗಡೆ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ. ಕೆಲವು ಕಡೆ ಸಮೀಕ್ಷೆ ಮಾಡಲಾಗಿಲ್ಲ, ಕೆಲವು ನ್ಯೂನತೆ ಇರಬಹುದು, ಆದರೆ ಅದನ್ನ ಸರಿ ಮಾಡೋದಕ್ಕೆ ಅವಕಾಶ ಇದೆ. ಜಾತಿ ಗಣತಿ ಬಗ್ಗೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯಾದ ಚರ್ಚೆಗಳು ಆಗಬೇಕು, ಆಗ್ತಾ ಇರಬೇಕು ಅಂತ ಅವರು ಹೇಳಿದರು. ಆಗಲೇ ತಪ್ಪುಗಳು ಸರಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದನ್ನ ಹೇಳಿದ್ದಾರೆ. ಏನಾದರೂ ಅನ್ಯಾಯ ಆಗಿದೆ ಅನ್ನುವಂತಹ ವಿಚಾರಗಳಿದ್ರೆ ನಮ್ಮ ಮುಂದೆ ಅದನ್ನ ಹೇಳಿ, ಸರಿ ಮಾಡೋಣ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಚಿವರಿಗೆ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ತಿಳಿಸಿದ್ದಾರಂತೆ. ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಗಣತಿ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ಈಗಾಗಲೇ ಸರ್ಕಾರ ಸ್ವೀಕಾರ ಮಾಡಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ. ಮಂಡನೆ ಬಳಿಕ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ವ್ಯಕ್ತವಾಗ್ತಾ ಇದ್ದಾವೆ. ಈಗ ಆ ವರದಿಯನ್ನು ಕೊಟ್ಟಿರತಕ್ಕಂಥದ್ದು ಹಿಂದುಳಿದ ವರ್ಗದ ಆಯೋಗ. ಆಗ ಅಧ್ಯಕ್ಷರಾಗಿದ್ದಂಥವರು ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ವರದಿ ಕೊಟ್ಟಾದ ಬಳಿಕ ರಾಜ್ಯದಲ್ಲಿ ಒಂದಷ್ಟು ರಾಜಕೀಯ ಚಿತ್ರಣವೇ ಬದಲಾಗುವ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ನೀವು ಕೊಟ್ಟಂತ ಅಂಕಿಅಂಶಗಳ ಬಗ್ಗೆ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಷ್ಟು ಸಮುದಾಯಗಳು. ಸರ್, ಪ್ರಾಯಶಃ ಚರ್ಚೆ ಆದಾಗ ಸತ್ಯ ಹೊರಗೆ ಬರ್ತದೆ. ಚರ್ಚೆ ಆಗೋದು ಒಳ್ಳೇದೇ. ಚರ್ಚೆ ಆಗದೆ ಯಾವ ತೀರ್ಮಾನಗಳನ್ನು ತಗೊಳ್ಬಾರದು. ಇದು ಕಾಂತರಾಜಿಯವರು ಅಧ್ಯಕ್ಷರಾಗಿದ್ದಾಗ ಈ ಒಂದು ಸಮೀಕ್ಷೆಯನ್ನು ಮಾಡಿದಂಥದ್ದು. ಸಮೀಕ್ಷೆ ಮಾಡಿದಂಥದ್ದು ಆಯೋಗದಿಂದ ಪ್ರೈವೇಟ್ ಜನರನ್ನ ನೇಮಕ ಮಾಡಲಿಲ್ಲ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಮತ್ತು ಶಿಕ್ಷಕರು ಅವರಿಗೊಂದು ಫಾರ್ಮೆಟ್ ಅನ್ನು ಕೊಟ್ಟು ತರಬೇತಿಯನ್ನು ಮಾಡಿ ಮನೆ ಮನೆಗೆ ಕಳಿಸಿದ್ದಾರೆ. ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರ ಶಿಕ್ಷಕರ ಮೇಲೆ ಅಧಿಕಾರಿಗಳ ಮೇಲೆ ಅಪಾದನೆ ಹಾಕಿದಾಗ ಆಗ್ತದೆ. ಅದನ್ನು ಕ್ರಾಸ್ ಚೆಕ್ ಮಾಡಬಹುದಲ್ವ? ಈಗ ಅದನ್ನು ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನನ್ನ ಪ್ರಕಾರ ಮನೆ ಮನೆಗೆ ಹೋಗಿ ಮಾಹಿತಿಯನ್ನು ಅದರಲ್ಲಿ ಒಂದು ಬುಕ್ ಫಾರ್ಮ್ನಲ್ಲಿ ಒಂದು 54 ಕ್ವೆಶ್ಚನರ್ಸ್ ಇತ್ತು. ಅದರಲ್ಲಿ ಒಂದು ಅಂಶ ಜಾತಿ ಕೇಳಿದ್ದಾರೆ, ಬಿಟ್ಟು ಉಳಿದಿದ್ದೆಲ್ಲ ಅವರ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಕೇಳಿದ್ದಾರೆ. ಅದರಿಂದ ಇವು ಸರ್ಕಾರಕ್ಕೂ ಮುಂದೆ ತೀರ್ಮಾನಗಳನ್ನು ತಗೊಳ್ಳಿಕ್ಕೂ ಸಹಾಯ ಆಗ್ತದೆ. ಒಂದು ವೇಳೆ ಸಂಖ್ಯೆ ಎಲ್ಲರದ್ದು ಸಂಖ್ಯೆ ಜಾಸ್ತಿ ತೋರಿಸ್ತಾ ಇದ್ದಾರೆ ಅವರು. ನಮ್ದು ಇಷ್ಟಿದೆ, ನಮ್ದು 1 ಕೋಟಿ ಇದೆ, 50 ಲಕ್ಷ. ಆದ್ರೆ ಕರ್ನಾಟಕ ಜನಸಂಖ್ಯೆ ಎಷ್ಟಿರಬೇಕು ಅಂತ ನಂದು ಪ್ರಶ್ನೆ ಅಲ್ವಾ? ಅದು ಅಷ್ಟು 20 ಕೋಟಿ ಆಗ್ಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ಹೇಳಿದ್ದನ್ನ ಟೋಟಲ್ ತಗೊಂಡಾಗ 2011 ಸೆನ್ಸಸ್ ಪ್ರಕಾರ ಇದ್ದಂಥದ್ದು ಕೇವಲ 6 ಕೋಟಿ 11 ಲಕ್ಷ. ಇದು 2015 ಸಮೀಕ್ಷೆ ಆಗಿದ್ದು. ಮೇ ಬಿ ಇನ್ನೊಂದು 20-25 ಲಕ್ಷ, 6 ಕೋಟಿ 30 ಲಕ್ಷನೇ ಇಟ್ಕೊಳ್ಳಿ. ನೀವು ಎಷ್ಟು ಜನಸಂಖ್ಯೆ ಮಾಡಿದ್ದೀರಿ ಸರ್? 5 ಕೋಟಿ 98 ಲಕ್ಷ. 6 ಕೋಟಿ 30 ಲಕ್ಷ ಅಂದ್ರೆ ಒಂದು 30 ಲಕ್ಷ ಡಿಫರೆನ್ಸ್ ಇದೆ ಅಂತ ಇಟ್ಕೊಳ್ಳಿ. ಅದು ನಗರ ಪ್ರದೇಶದಲ್ಲಿ ಆಗ್ಲಿಲ್ಲ ಅಂತಾನು ನಾನು ಹೇಳಿದಲ್ಲ. ಯಾಕಂತ ಹೇಳಿದ್ರೆ ಈ ಕೆಲವು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿ ಇಲ್ಲೆಲ್ಲ ಒಳಗೆ ಬಿಟ್ಟಿರೋದಿಲ್ಲ, ಆಗೋದಿಲ್ಲ. ಮತ್ತೆ ಕೆಲವು ಮನೆಗಳಲ್ಲಿ ಯಾರು ಇರೋದಿಲ್ಲ. ಮತ್ತೆ ಕೆಲವು ಮನೆಗಳಲ್ಲಿ ಅವತ್ತು ಮನೆಯಲ್ಲಿ ಇದ್ದವರದ್ದು ಅಥವಾ ತಾತ್ಕಾಲಿಕ ಉದ್ಯೋಗ ಬೇರೆ ಕಡೆ ಹೋದ ಹೆಸರು ಹೇಳಿರೋದಿಲ್ಲ, ಬೈ ಮಿಸ್ಟೇಕ್. ಅದನ್ನ ಜಯಪ್ರಕಾಶ್ ಹೆಗಡೆ ಅವರು ಈ ಒಂದು ಜಾತಿ ಗಣತಿ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಕೆಲವು ಕಡೆ ಸಮೀಕ್ಷೆಯನ್ನ ಮಾಡಲಾಗಿಲ್ಲ, ಕೆಲವು ನ್ಯೂನತೆಗಳು ಇರಬಹುದು, ಅದನ್ನ ಒಪ್ಕೊಳ್ತೀವಿ ಅಂತ ಜಯಪ್ರಕಾಶ್ ಹೆಗಡೆ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ. ಕೆಲವು ಕಡೆ ಸಮೀಕ್ಷೆ ಮಾಡಲಾಗಿಲ್ಲ, ಕೆಲವು ನ್ಯೂನತೆ ಇರಬಹುದು, ಆದರೆ ಅದನ್ನ ಸರಿ ಮಾಡೋದಕ್ಕೆ ಅವಕಾಶ ಇದೆ. ಜಾತಿ ಗಣತಿ ಬಗ್ಗೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯಾದ ಚರ್ಚೆಗಳು ಆಗಬೇಕು, ಆಗ್ತಾ ಇರಬೇಕು ಅಂತ ಅವರು ಹೇಳಿದರು. ಆಗಲೇ ತಪ್ಪುಗಳು ಸರಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದನ್ನ ಹೇಳಿದ್ದಾರೆ. ಏನಾದರೂ ಅನ್ಯಾಯ ಆಗಿದೆ ಅನ್ನುವಂತಹ ವಿಚಾರಗಳಿದ್ರೆ ನಮ್ಮ ಮುಂದೆ ಅದನ್ನ ಹೇಳಿ, ಸರಿ ಮಾಡೋಣ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಚಿವರಿಗೆ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ತಿಳಿಸಿದ್ದಾರಂತೆ. ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಗಣತಿ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ಈಗಾಗಲೇ ಸರ್ಕಾರ ಸ್ವೀಕಾರ ಮಾಡಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ.
ಮಂಡನೆ ಬಳಿಕ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ವ್ಯಕ್ತವಾಗ್ತಾ ಇದ್ದಾವೆ. ಈ ಆ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಿಂದುಳಿದ ವರ್ಗದ ಆಯೋಗ. ಆಗ ಅಧ್ಯಕ್ಷರಾಗಿದ್ದಂತವರು ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ವರದಿ ಕೊಟ್ಟಾದ ಬಳಿಕ ರಾಜ್ಯದಲ್ಲಿ ಒಂದಷ್ಟು ರಾಜಕೀಯ ಚಿತ್ರಣವೇ ಬದಲಾಗುವ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ನೀವು ಕೊಟ್ಟಂತ ಅಂಕಿಅಂಶಗಳ ಬಗ್ಗೆ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಷ್ಟು ಸಮುದಾಯಗಳು. ಸರ್, ಪ್ರಾಯಶಃ ಚರ್ಚೆ ಆದಾಗ ಸತ್ಯ ಹೊರಗೆ ಬರ್ತದೆ. ಚರ್ಚೆ ಆಗೋದು ಒಳ್ಳೇದೇ. ಚರ್ಚೆ ಆಗದೆ ಯಾವ ತೀರ್ಮಾನಗಳನ್ನು ತಗೊಳ್ಬಾರದು. ಇದು ಕಾಂತರಾಜಿಯವರ ಅಧ್ಯಕ್ಷರಾಗಿದ್ದಾಗ ಈ ಒಂದು ಸಮೀಕ್ಷೆಯನ್ನು ಮಾಡಿದಂಥದ್ದು. ಸಮೀಕ್ಷೆ ಮಾಡಿದಂಥದ್ದು ಆಯೋಗದಿಂದ ಪ್ರೈವೇಟ್ ಜನರನ್ನ ನೇಮಕ ಮಾಡಲಿಲ್ಲ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಮತ್ತು ಶಿಕ್ಷಕರು ಅವರಿಗೊಂದು ಫಾರ್ಮೆಟ್ ಅನ್ನು ಕೊಟ್ಟು ತರಬೇತಿಯನ್ನು ಮಾಡಿ ಮನೆ ಮನೆಗೆ ಕಳಿಸಿದ್ದಾರೆ. ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಶಿಕ್ಷಕರ ಮೇಲೆ ಅಧಿಕಾರಿಗಳ ಮೇಲೆ ಅಪಾದನೆ ಹಾಕಿದಾಗ್ತದೆ. ಅದನ್ನು ಕ್ರಾಸ್ ಚೆಕ್ ಮಾಡಬಹುದಲ್ವ? ಈಗ ಅದನ್ನು ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನನ್ನ ಪ್ರಕಾರ ಮನೆ ಮನೆಗೆ ಹೋಗಿ ಮಾಹಿತಿಯನ್ನು ಅದರಲ್ಲಿ ಒಂದು ಬುಕ್ ಫಾರ್ಮ್ನಲ್ಲಿ ಒಂದು 54 ಕ್ವೆಶ್ಚನರ್ಸ್ ಇತ್ತು. ಅದರಲ್ಲಿ ಒಂದು ಅಂಶ ಜಾತಿ ಕೇಳಿದ್ದಾರೆ ಬಿಟ್ಟು ಉಳಿದಿದ್ದೆಲ್ಲ ಅವರ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಕೇಳಿದ್ದಾರೆ. ಅದರಿಂದ ಇವು ಸರ್ಕಾರಕ್ಕೂ ಮುಂದೆ ತೀರ್ಮಾನಗಳನ್ನು ತಗೊಳ್ಳಿಕ್ಕೂ ಸಹಾಯ ಆಗ್ತದೆ. ಒಂದು ವೇಳೆ ಸಂಖ್ಯೆ ಎಲ್ಲರದ್ದು ಸಂಖ್ಯೆ ಜಾಸ್ತಿ ತೋರಿಸ್ತಾ ಇದ್ದಾರೆ ಅವರು. ನಮ್ದು ಇಷ್ಟಿದೆ, ನಮ್ದು 1 ಕೋಟಿ ಇದೆ, 50 ಲಕ್ಷ. ಆದ್ರೆ ಕರ್ನಾಟಕ ಜನಸಂಖ್ಯೆ ಎಷ್ಟಿರಬೇಕು ಅಂತ ನನ್ನ ಪ್ರಶ್ನೆ ಅಲ್ವಾ? ಅದು ಅಷ್ಟು 20 ಕೋಟಿ ಆಗ್ಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ಹೇಳಿದ್ದನ್ನ ಟೋಟಲ್ ತಗೊಂಡಾಗ 2011 ಸೆನ್ಸಸ್ ಪ್ರಕಾರ ಇದ್ದಂಥದ್ದು ಕೇವಲ 6 ಕೋಟಿ 11 ಲಕ್ಷ. ಇದು 2015 ಸಮೀಕ್ಷೆ ಆಗಿದ್ದು. ಮೇ ಬಿ ಇನ್ನೊಂದು 20-25 ಲಕ್ಷ, 6 ಕೋಟಿ 30 ಲಕ್ಷನೇ ಇಟ್ಕೊಳ್ಳಿ. ನೀವು ಎಷ್ಟು ಜನಸಂಖ್ಯೆ ಮಾಡಿದ್ದೀರಿ? 5 ಕೋಟಿ 98 ಲಕ್ಷ. 6 ಕೋಟಿ 30 ಲಕ್ಷ ಅಂದ್ರೆ ಒಂದು 30 ಲಕ್ಷ ಡಿಫರೆನ್ಸ್ ಇದೆ ಅಂತ ಇಟ್ಕೊಳ್ಳಿ. ಅದು ನಗರ ಪ್ರದೇಶದಲ್ಲಿ ಆಗ್ಲಿಲ್ಲ ಅಂತಾನು ನಾನು ಹೇಳಿದಲ್ಲಿ. ಯಾಕಂತ ಹೇಳಿದ್ರೆ ಈ ಕೆಲವು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿ ಇಲ್ಲೆಲ್ಲ ಒಳಗೆ ಬಿಟ್ಟಿರೋದಿಲ್ಲ, ಆಗೋದಿಲ್ಲ. ಮತ್ತೆ ಕೆಲವು ಮನೆಗಳಲ್ಲಿ ಯಾರು ಇರೋದಿಲ್ಲ. ಮತ್ತೆ ಕೆಲವು ಮನೆಗಳಲ್ಲಿ ಅವತ್ತು ಮನೆಯಲ್ಲಿ ಇದ್ದವರದ್ದು ಅಥವಾ ತಾತ್ಕಾಲಿಕವಾಗಿ ಉದ್ಯೋಗಕ್ಕೆ ಬೇರೆ ಕಡೆ ಹೋದ ಹೆಸರು ಹೇಳಿರೋದಿಲ್ಲ, ಬೈ ಮಿಸ್ಟೇಕ್. ಅದನ್ನ ಜಯಪ್ರಕಾಶ್ ಹೆಗಡೆ ಅವರು ಈ ಒಂದು ಜಾತಿ ಗಣತಿ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. ಕೆಲವು ಕಡೆ ಸಮೀಕ್ಷೆಯನ್ನ ಮಾಡಲಾಗಿಲ್ಲ, ಕೆಲವು ನ್ಯೂನತೆಗಳು ಇರಬಹುದು, ಅದನ್ನ ಒಪ್ಕೊಳ್ತೀವಿ ಅಂತ ಜಯಪ್ರಕಾಶ್ ಹೆಗಡೆ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ. ಕೆಲವು ಕಡೆ ಸಮೀಕ್ಷೆ ಮಾಡಲಾಗಿಲ್ಲ, ಕೆಲವು ನ್ಯೂನತೆ ಇರಬಹುದು, ಆದರೆ ಅದನ್ನ ಸರಿ ಮಾಡೋದಕ್ಕೆ ಅವಕಾಶ ಇದೆ. ಜಾತಿ ಗಣತಿ ಬಗ್ಗೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯಾದ ಚರ್ಚೆಗಳು ಆಗಬೇಕು, ಆಗ್ತಾ ಇರಬೇಕು ಅಂತ ಅವರು ಹೇಳಿದರು. ಆಗಲೇ ತಪ್ಪುಗಳು ಸರಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಏನಾದರೂ ಅನ್ಯಾಯ ಆಗಿದೆ ಅನ್ನುವಂತಹ ವಿಚಾರಗಳಿದ್ರೆ ನಮ್ಮ ಮುಂದೆ ಅದನ್ನ ಹೇಳಿ, ಸರಿ ಮಾಡೋಣ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಚಿವರಿಗೆ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ತಿಳಿಸಿದ್ದಾರಂತೆ. ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ